ಲೈವ್ ಆಗಿ ಆವತ್ತಿನ ಹತ್ಯಾಕಾಂಡವನ್ನು ವೀಕ್ಷಿಸಿದಂಥವ್ರು ಸರ್. ತಮ್ಮ ಹೆಸರು ಸರ್? ನಾಗೇಶ್ ಅಂತ. ನಾಗೇಶ್ ಅವರು ಅವತ್ತು ಏನು ಹತ್ಯಾಕಾಂಡ ಆಯ್ತಲ್ಲ, ಅವತ್ತು ಈ ದೇಹಗಳು ಎಲ್ಲೆಲ್ಲಿ ಬಿದ್ದಿದ್ವು ಅನ್ನೋದನ್ನು ಇವರು ವಿವರಣೆ ಹೇಳ್ತಾರೆ. ಹೇಳಿ ಸರ್. 3 ಸೀಟು ಅಲ್ಲಿ ಬಿದ್ದಿದ್ರು. ಒಂದು ಸೀಟು ಈ ನರಕ, ಒಂದು ಸೀಟು ಅಲ್ಲಿ ಅಲ್ಲಿ ಆ ಟ್ಯಾಂಕ್ ಹತ್ರನಾ? ಇಲ್ಲ, ಇಲ್ಲಿ ಈ ರೋಡಲ್ಲೇ. ರೋಡಲ್ಲಿ. ಈ ಬೆಟ್ಟದಿಂದನೇ ಬಂದಿರೋದಾ? ಇಲ್ಲಿಂದನೇ ಬೇಡ್ಗುಳಿಯಿಂದ ಈ ಕಡೆ ಬಂದಿರೋದು. ಬೇಡ್ಗುಳಿ ಫಾರೆಸ್ಟ್. ಬೇಡ್ಗುಳಿ, ಮುಂಡಕೈ ಈ ಸೈಡ್ಲೇ ಬಂದಿರೋದು. ಬೆಟ್ಟ ನಮ್ದು ದೊಡ್ಡ ಇದ್ದದ್ದು ನೋಡಿ, ಆ ಬೆಟ್ಟ ಅದು ತಮಿಳ್ನಾಡಿಗೆ ಬರುತ್ತಾ? ತಮಿಳ್ನಾಡು ಬರುತ್ತೆ. ಇದು ಕರ್ನಾಟಕ ಬರುತ್ತೆ. ಸೆಂಟ್ರ್ ಲೈನು ಈ ಕಡೆ ಅರ್ಧ ಕರ್ನಾಟಕ, ಅರ್ಧ ತಮಿಳ್ನಾಡು. ಸ್ನೇಹಿತರೆ, ಈಗ ತಾನೇ ಕೇಳಿದರೆ ಪುಣಜನೂರು ಹತ್ಯಾಕಾಂಡ ಇದ್ರ ಬಗ್ಗೆ ಕೇಳಿದರೆ, 6 ಜನರನ್ನು ಹೇಗೆ ಅಮಾನುಷವಾಗಿ ಗುಂಡಿಟ್ಟು ಕೊಲ್ಲುವಂಥ ಕ್ರೂರ ಮನಸ್ಥಿತಿಯಿಂದ ಇವತ್ತು ಆ ಫ್ಯಾಮಿಲಿ ಯಾವ ರೀತಿ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅಂತ ನೀವೇ ಲೈವ್ ಆಗಿ ನೋಡಿದ್ದೀರ. ಈ ವಿಡಿಯೋ ನೋಡಿದಂಥವ್ರು ಅಕಸ್ಮಾತ್ ಈ ಪುಣಜನೂರು ಈ ಗ್ರಾಮಕ್ಕೇನಾದ್ರು ಬಂದರೆ, ನಿಮ್ಮ ಕೈಲಾದರೆ ಈ ಫ್ಯಾಮಿಲಿಗೆ ಒಂದು ಸ್ವಲ್ಪ ಆದರೂ ಸಹಾಯ ಮಾಡಿ. ತುಂಬ ಕಷ್ಟದಲ್ಲಿದ್ದಾರೆ. ನಾವು ಬಂದು ವಿಡಿಯೋ ಮಾಡಿಕೊಂಡು ಹಾಗೆ ಹೋದರೆ ಅವರಿಗೂ ಮನಸ್ಸಿಗೆ ನೋವಾಗುತ್ತೆ. ಬಂದಿದ್ದು ಒಂದು ಇದಕ್ಕಾಗಿ ಒಂದು ಏನು ಹೇಳ್ತಾರೆ, ಅದು ಕರುಣೆ, ಮಾನವೀಯತೆಗೋಸ್ಕರನಾದರೂ ಆ ಒಂದು ಫ್ಯಾಮಿಲಿಗೆ ಸಹಾಯ ಮಾಡಿದರೆ, ನಮ್ಮ ಕೈಲಾದ ಒಂದು ಸಹಾಯ ಮಾಡಿದರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.